ಹಲೋ ಎವ್ರಿವಾನ್, ಚಿಯಾ ಸೀಡ್ಸ್ನ ಕುಡಿಯೋದ್ರಿಂದ ಹೆಲ್ತಿಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಸಪೋಸ್ ಇವಾಗ ವೆಯ್ಟ್ ಲಾಸ್ ಮಾಡೋರಾಗಿರ್ಬೋದು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತು ಡಯಾಬಿಟಿಸ್ನ ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಹೈ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇರುತ್ತೆ ಇದರಲ್ಲಿ. ಓವರ್ ಆಲ್ ಹೆಲ್ತಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳಿ ನಾನು ಕುಡಿತೀನಿ. ಬೆಳಗ್ಗೆ ಕೂಡ ಕುಡಿಬೋದು, ರಾತ್ರಿ ಸೋಕ್ ಮಾಡಿ ಇಟ್ಟು, ಅಥವಾ ಒಂದು 3-4 ಅವರ್ಸ್ ಮುಂಚೆನೂ ಕೂಡ ನೆನೆಸಿಡ್ಬೋದು. ನನ್ನ ಹಸ್ಬೆಂಡ್ಗೆ ಹಣ್ಣು ತೊಗೊಂಡು ಬನ್ನಿ ಅಂತ ಹೇಳಿಬಿಟ್ರೆ ಒಂದು ರಾಶಿ ತಂದುಬಿಡ್ತಾರೆ. ಕ್ವಾಂಟಿಟಿ ಅವರಿಗೆ ಐಡಿಯಾ ಬರಲ್ಲ. ಬಟ್ ಸಾಮಾನ್ಯವಾಗಿ ನಾನು ಯಾವಾಗಲೂ ಫ್ರಿಜ್ಜಿಗೆ ಸ್ಟೋರ್ ಮಾಡಿ ಇರಲ್ಲ. ಯಾಕಂದರೆ ನಮ್ಮ ಮನೇಲಿ ಆಲ್ಮೋಸ್ಟ್ 4-5 ಡೇಸಿಗೆ ಖಾಲಿ ಆಗಿಬಿಡುತ್ತೆ. ಕೆಲವರು ಅದನ್ನು ನೀಟಾಗಿ ವಾಶ್ ಮಾಡಿ ಫ್ರಿಜ್ಜಿಗೆ ಇಟ್ಕೊಳ್ತಾರೆ. ಇಟ್ ಡಿಪೆಂಡ್ಸ್ ನಾವು ಯೂಸ್ ಮಾಡೋದ್ರ ಮೇಲೆ. ಆ್ಯಂಡ್ ಪ್ರಾಡಕ್ಟ್ ಪ್ರಮೋಷನ್ ಮಾಡ್ತೀರಾ ಅಂತ ಕೇಳ್ತಿರ್ತೀರಾ ಅಲ್ವಾ? ಯಾವುದೇ ಒಂದು ಪ್ರಾಡಕ್ಟ್ನ ಪ್ರಮೋಷನ್ ಮಾಡೋಕ್ಕಿಂತ ಮುಂಚೆ ಪರ್ಸ್ನಲ್ ಆಗಿ ನಾವು ಅಟ್ಲೀಸ್ಟ್ ಒಂದು 15-20 ಡೇಸ್ ಯೂಸ್ ಮಾಡಿನೇ ಪ್ರಮೋಟ್ ಮಾಡೋದು. ಆ್ಯಂಡ್ ಸುಮ್ಮನೆ ಸಿಕ್ಕಿರೋ ಪ್ರಾಡಕ್ಟ್ನೆಲ್ಲ ಪ್ರಮೋಟ್ ಮಾಡೋದಿಲ್ಲ. ಹಂಗೆ ಮಾಡೋದಾದರೆ ತುಂಬಾ ಪ್ರಾಡಕ್ಟ್ಸ್ ಪ್ರಮೋಷನಿಗೆ ಬರುತ್ತೆ. ನಾನು ಯಾವುದೇ ಕಾರಣಕ್ಕೂ ನಾನು ಯೂಸ್ ಮಾಡಿದೆ ಇದುವರೆಗೂ ಯಾವ ಪ್ರಾಡಕ್ಟ್ನು ಪ್ರಮೋಟ್ ಮಾಡಿಲ್ಲ. ದುಡ್ಡಿಗೋಸ್ಕರ ಪ್ರಮೋಟ್ ಮಾಡೋದಾಗಿದ್ರೆ ಇಷ್ಟೊತ್ತಿಗೆ ಎಷ್ಟೊಂದು ಅನ್ಸೇಫ್ ಪ್ರಾಡಕ್ಟ್ ಆಗಿರ್ಬೋದು, ಅಪ್ಲಿಕೇಶನ್ ಆಗಿರ್ಬೋದು, ನಾನು ಎಷ್ಟೊಂದು ಮಾಡಿರ್ಬೋದಿತ್ತು ಅಲ್ವಾ?